ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಗಜ ಯುದ್ಧವು ಮತ್ತು ಸಂಕುಲ ಯುದ್ಧವು ಎಂಬ 60ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಇಷ್ಟರಲ್ಲಿ ನಿನ್ನ ಮಗನಿಂದ ಪ್ರೋತ್ಸಾಹಿಸಲ್ಪಟ್ಟ ಗಜ ಯೋಧರು ಧೃಷ್ಟದ್ಯುಮ್ನನನ್ನು ಕೊಲ್ಲಿರಿ ಎಂದು ಕೂಗಿಡುತ್ತಾ ಅವನಿಗೆ ಎದುರಾದರು. ಪೂರ್ವ ದಕ್ಷಿಣ ದೇಶಗಳಲ್ಲಿ ಪ್ರಸಿದ್ಧರಾದ ಗಜ ಯೋಧರು, ಹಾಗೆಯೇ ಅಂಗ ವಂಗ ಪುಂಡ್ರ ಮಗಧ ತಾಮ್ರ ಲಿಕ್ತಕ ಮೇಖಲ ಕೋಸಲ ಮದ್ರ ದಶಾರ್ಣ ನಿಷಧ ದೇಶಗಳಲ್ಲಿ ಗಜಯುದ್ಧ ನಿಪುಣರೆಂದು ಪ್ರಖ್ಯಾತರಾದ ವೀರರು ಕಳಿಂಗ ದೇಶದವರು ಒಂದಾಗಿ ಸೇರಿ ಮಳೆಯನ್ನು ಸುರಿಸುವ ಮೇಘಗಳಂತೆ ಬಾಣಗಳನ್ನು ತೋಮರಗಳನ್ನು ನಾರಾಚಗಳನ್ನು ನಾನಾ ಕಡೆಗಳಿಂದ ವರ್ಷಿಸುತ್ತಾ ದೃಷ್ಟದ್ಯುಮ್ನನನ್ನು ಎದುರಿಸಿದರು. ಮದ ವೇಗದಿಂದ ಕೊಬ್ಬಿ ತನಗೆ ಎದುರಾಗಿ ಬರುತ್ತಿದ್ದ ಆ ಗಜ ಸೈನ್ಯಗಳನ್ನೆಲ್ಲ ದೃಷ್ಟದ್ಯುಮ್ನನು ವಿಪಾಟ ಕ್ಷುರ ನಾರಾಚಾದಿ ಬಾಣವರ್ಷದಿಂದ ಮುಚ್ಚುತ್ತಾ ಬಂದನು. ಬೆಟ್ಟಗಳಂತೆ ಮಹೋನ್ನತಗಳಾದ ಆ ಆನೆಗಳಲ್ಲಿ ಒಂದೊಂದನ್ನು ಅವನು 10, 8, 6 ಬಾಣಗಳಿಂದ ಮೊತ್ತಕ್ಕೆ ಹೊಡೆದು ಸಂಹರಿಸುತ್ತಾ ಬಂದನು. ಮೇಘಗಳಿಂದ ಮರೆಸಲ್ಪಟ್ಟ ಸೂರ್ಯನಂತೆ ಗಜ ಸೈನ್ಯಗಳಿಂದ ಮುತ್ತಲ್ಪಟ್ಟಿದ್ದ ದೃಷ್ಟದ್ಯುಮ್ನನಿಗೆ ಬೆಂಬಲವಾಗಿ ಪಾಂಡವರು ಪಾಂಚಾಲರು ಧನುರ್ಧಾರಿಗಳಾಗಿ ಗರ್ಜಿಸುತ್ತಾ ಬಂದು ಆ ಆನೆಗಳ ಮೇಲೆ ಬಾಣವರ್ಷಗಳನ್ನು ಸುರಿಸಿದರು. ಇವರು ಶೂರ ಯೋಗ್ಯವಾದ ತಾಳಗತಿಗಳಿಂದ ವೀರ ನರ್ತನವನ್ನು ಮಾಡುತ್ತಿದ್ದರು. ನಕುಲ ಸಹದೇವರು, ದ್ರೌಪದಿ ಪುತ್ರರು, ಪ್ರಭದ್ರಕರು, ಸಾತ್ಯಕಿ, ಶಿಖಂಡಿ, ಚೇಕಿತಾನನು ಇವರೆಲ್ಲರೂ ಒಂದಾಗಿ ಸೇರಿ ಮೇಘಗಳು ಬೆಟ್ಟಗಳ ಮೇಲೆ ಮಳೆಯನ್ನು ಕರೆಯುವಂತೆ ಆ ಗಜ ಸೈನ್ಯಗಳ ಮೇಲೆ ಏಕಕಾಲದಲ್ಲಿ ಬಾಣಗಳನ್ನು ವರ್ಷಿಸಿದರು. ಮ್ಲೇಚ್ಛ ವೀರರಿಂದ ಪ್ರೇರಿಸಲ್ಪಟ್ಟ ಆ ಆನೆಗಳೆಲ್ಲವೂ ಪ್ರತಿ ಸೈನ್ಯದಲ್ಲಿದ್ದ ರಥಗಳನ್ನು, ಕುದುರೆಗಳನ್ನು, ಪದಾತಿಗಳನ್ನು ಸೊಂಡಿಲುಗಳಿಂದೆಳೆದು ನೆಲಕ್ಕಪ್ಪಳಿಸಿ ಕಾಲುಗಳಿಂದ ತಿಕ್ಕುತ್ತಿದ್ದವು. ಕೆಲವರನ್ನು ಕೊಂಬುಗಳಿಂದ ಸೀಳಿ ಮೇಲಕ್ಕೆತ್ತಿ ಬಿಸಾಡುತ್ತಿದ್ದವು. ಆ ಆನೆಗಳ ಕೊಂಬುಗಳಲ್ಲಿ ಸಿಕ್ಕಿ ನೇತಾಡುತ್ತಿದ್ದ ಕೆಲವರು ನೋಡುವವರಿಗೆ ಭಯಂಕರವಾಗಿ ಕೆಳಗೆ ಬಿದ್ದರು. ಆಗ ಸಾತ್ವಿಕೆಯು ತನಗೆದಿರಾಗಿ ಬಂದ ಅಂಗರಾಜನ ಆನೆಯನ್ನು ಒಂದು ತೀವ್ರ ವೇಗವುಳ್ಳ ನಾರಾಚದಿಂದ ಮರ್ಮ ಸ್ಥಾನಗಳಲ್ಲಿ ಹೊಡೆದನು. ಆ ಪ್ರಹಾರವನ್ನು ತಂತ್ರದಿಂದ ತಪ್ಪಿಸಿಕೊಂಡು ಕೆಳಕ್ಕೆ ಧುಮುಕುತ್ತಿದ್ದ ಆ ಅಂಗರಾಜನ ಎದೆಗೆ ಸಾತ್ವಿಕೆಯು ಒಂದು ಬಾಣವನ್ನು ಬಿಟ್ಟೊಡನೆ ಅವನು ನೆಲಕ್ಕೆ ಬಿದ್ದನು. ಇದರಂತೆಯೇ ಸಹದೇವನು ತನಗೆದಿರಾಗಿ ಜಂಗಮ ಪರ್ವತದಂತೆ ಬರುತ್ತಿದ್ದ ಪುಂಡ್ರನ ಆನೆಯನ್ನು 3 ಬಾಣಗಳಿಂದ ಹೊಡೆದನು. ಸಹದೇವನು ಆ ಆನೆಯ ಮೇಲೆ ಧ್ವಜ ಪತಾಕೆಗಳನ್ನು ಆನೆಯ ಮೇಲಿನ ಧ್ವಜ ಪತಾಕೆಗಳನ್ನು ಅದರ ಕವಚವನ್ನು ಭೇದಿಸಿ ಮೇಲಿದ್ದ ಮಾವಟಿಗನನ್ನು ಕೊಂದು ಆನೆಯನ್ನು ಸಂಹರಿಸಿ ಆಮೇಲೆ ಅಂಗನಿಗೆ ಎದುರಾಗಿ ಹೋದನು. ಆದರೆ ಇಷ್ಟರಲ್ಲಿ ನಕುಲನು ಸಹದೇವನನ್ನು ಹಿಂತಿರುಗಿಸಿ ತಾನೇ ಅಂಗನಿಗೆ ಎದುರಾಗಿ ನಿಂತು ಯಮದಂಡಕ್ಕೆ ಸಮಾನಗಳಾದ 3 ನಾರಾಚಗಳಿಂದ ಅವನ ಆನೆಯನ್ನು 100 ಬಾಣಗಳಿಂದ ಅವನನ್ನು ಹೊಡೆದನು. ಅಂಗನು ಕೂಡ ಸೂರ್ಯ ತೇಜಸ್ಸುಳ್ಳ 108 ತೋಮರಗಳನ್ನು ನಕುಲನ ಮೇಲೆ ಪ್ರಯೋಗಿಸಿದನು. ನಕುಲನು ಅವುಗಳಲ್ಲಿ ಒಂದೊಂದನ್ನು ತನ್ನ ಬಾಣಗಳಿಂದ 3 ತುಂಡುಗಳಾಗಿ ಕತ್ತರಿಸಿದುದಲ್ಲದೆ ಒಂದು ಅರ್ಧಚಂದ್ರ ಬಾಣದಿಂದ ಅವನ ಆ ಅಂಗನ ಶಿರಸ್ಸನ್ನು ಕಡಿದು ಹಾಕಿದನು. ಮ್ಲೇಚ್ಛರಾಜನಾದ ಆ ಅಂಗನು ತಾನೇರಿದ್ದ ಆನೆಯೊಡನೆ ಸತ್ತು ಕೆಳಗೆ ಬಿದ್ದನು. ಹೀಗೆ ಗಜಶಿಕ್ಷೆಯಲ್ಲಿ ಅಸಾಧಾರಣ ನೈಪುಣ್ಯವುಳ್ಳ ಅಂಗನು ಸತ್ತುದನ್ನು ನೋಡಿ ಗಜಾರೂಢರಾದ ಬೇರೆ ಅಂಗ ಸೈನಿಕರೆಲ್ಲರೂ ಕೋಪಾವೇಶದಿಂದ ನಕುಲನನ್ನು ಎದುರಿಸಿ ಬಂದರು. ಚಲಿಸುವ ಪತಾಕೆಗಳಿಂದಲೂ ಅಂದವಾದ ಮುಖಗಳಿಂದಲೂ ಚಿನ್ನದ ಹೊರಜಿಗಳಿಂದಲೂ ಇನ್ನೂ ಬೇರೆ ಎಲ್ಲ ಅಲಂಕಾರಗಳಿಂದಲೂ ಕೂಡಿ ಉರಿಯುವ ಬೆಟ್ಟಗಳಂತೆ ಕಾಣುವ ತಮ್ಮ ಆನೆಗಳೊಡನೆ ಇವರೆಲ್ಲರೂ ನಕುಲನನ್ನು ಕೊಲ್ಲುವ ಆತುರದಿಂದ ಮುಂದೆ ಬಂದರು. ಮೇಖಲರು, ಉತ್ಕಲರು, ಕಾಳಿಂಗರು, ನಿಷಧರು, ತಾಮ್ರಲಿಪ್ತಕರು ಇವರೆಲ್ಲ ನಕುಲನ ಮೇಲೆ ಏಕಕಾಲದಲ್ಲಿ ಬಾಣಗಳನ್ನು ತೋಮರಗಳನ್ನು ಸುರಿಸುತ್ತಾ ಬಂದರು. ಮೇಘಗಳಲ್ಲಿ ಮರೆಯಾದ ಚಂದ್ರನಂತೆ ಬಾಣಗಳ ಮರೆಯಲ್ಲಿ ಸಿಕ್ಕಿಬಿದ್ದ ನಕುಲನನ್ನು ರಕ್ಷಿಸುವುದಕ್ಕಾಗಿ ಪಾಂಡವರು ಪಾಂಚಾಲರು ಸಾತ್ಯಕರು ಓಡಿ ಬಂದರು. ಆಗ ಆ ರಥಿಕರಿಗೆ ಆನೆಗಳೊಡನೆ ಪ್ರಬಲ ಯುದ್ಧವು ಆರಂಭವಾಯಿತು. 2 ಕಡೆಗಳಿಂದಲೂ ಸಹಸ್ರ ಸಂಖ್ಯೆಯಿಂದ ಬಾಣಗಳು ತೋಮರಗಳು ಮಳೆಯಂತೆ ಬೀಳುತ್ತಿದ್ದವು. ಆಗ ಅಲ್ಲಿ ಎಷ್ಟು ಆನೆಗಳ ದಂತಗಳು, ನಖಗಳು, ಕುಂಭಸ್ಥಳಗಳು, ಮರ್ಮಗಳು ಬಾಣಗಳಿಂದ ಭೇದಿಸಲ್ಪಟ್ಟವು. ಆ ಆನೆಗಳಲ್ಲಿ 8 ಪ್ರಬಲ ಗಜಗಳನ್ನು ಸಹದೇವನು ಬಹಳ ತೀವ್ರ ಬಾಣಗಳಿಂದ ಭೇದಿಸಿ ಮೇಲಿದ್ದ ಮಾವುತರೊಡನೆ ಕೊಂದು ಕೆಡಹಿದನು.
ನಕುಲನು ಪ್ರಯತ್ನಪೂರ್ವಕವಾಗಿ ಬಿಲ್ಲನ್ನೆಳೆದು ತೀವ್ರ ವೇಗವುಳ್ಳ ಅನೇಕ ನಾರಾಚಗಳಿಂದ ಆನೆಗಳನ್ನು ಕೊಂದು ಕೆಡಹಿದನು. ಇದರಂತೆಯೇ ದೃಷ್ಟದ್ಯುಮ್ನನು, ಸಾತ್ಯಕಿಯು, ಉಪಪಾಂಡವರು, ಪ್ರಭದ್ರಕರು, ಶಿಖಂಡಿಯು ಬಾಣವರ್ಷಗಳಿಂದ ಮಹಾಗಜಗಳನ್ನು ಹೊಡೆದು ಕೊಲ್ಲುತ್ತಾ ಬಂದರು. ರಾಜೇಂದ್ರ, ಹೀಗೆ ಪಾಂಡವರೆಂಬ ಮಹಾಮೇಘಗಳು ಶತ್ರು ಗಜಗಳೆಂಬ ಬೆಟ್ಟಗಳ ಮೇಲೆ ಬಾಣವರ್ಷಗಳನ್ನು ಕರೆಯಲು ಅದರಿಂದ ಅನೇಕ ಗಜಗಳು ವಜ್ರಾಹತಗಳಾದ ಪರ್ವತಗಳಂತೆ ಬಿದ್ದು ಹೋದವು. ಹೀಗೆ ಪಾಂಡವರ ಕಡೆಯ ವಿರಥವೀರರು ನಿನ್ನ ಕಡೆಯ ಗಜಸೈನ್ಯಗಳನ್ನೆಲ್ಲ ಕೊಂದ ಮೇಲೆ ದಡವು ಕಿತ್ತು ಹೋದ ನದಿಯಂತೆ ಚದರಿ ಹೋಗುತ್ತಿದ್ದ ನಮ್ಮ ಇತರ ಸೈನ್ಯವನ್ನು ಅವರು ಬಾಣಗಳಿಂದ ಹೊಡೆಯುತ್ತಿದ್ದರು. ಹೀಗೆ ನಿನ್ನ ಸೈನ್ಯವನ್ನೆಲ್ಲ ಚದರಿಸಿದ ಮೇಲೆ ಪಾಂಡವರು ತಿರುಗಿ ಕರ್ಣನನ್ನು ಎದುರಿಸಿ ಯುದ್ಧಕ್ಕಾಗಿ ಹೊರಟರು. ಇದು 60ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.